ಮಹಾತ್ಮರು ಮುಟ್ಟಿದ್ರ ಪ್ರಥಮ ಪಾಂಡುರಂಗನ ಪಾದ ಮುಟ್ಟಿದವರು ಯಾರು ಅಂತ ಕೇಳಿದ್ರ ಜ್ಞಾನೇಶ್ವರ ಮೌಲ್ಯ ಅವರು ಪಾದ ಮುಟ್ಟಿದ್ರು. ಪ್ರಥಮ ಜ್ಞಾನೇಶ್ವರ ಮೌಲ್ಯವರು. ಜ್ಞಾನೇಶ್ವರ ಮೌಲ್ಯ ಅವರಿಗೆ ಕೇಳ್ತಾನ ಪಾಂಡುರಂಗ, ಅದು ಮುಟ್ಟುಗೋಸ್ಕರ ನೋಡ್ರಿ ಎಷ್ಟು ಚಕ್ಮುಕ್ಕಿ ಆಗ್ಯದಿಲ್ಲ. ಪಾಂಡುರಂಗ ಅಂತಾನ, ಜ್ಞಾನೇಶ್ವರ ಮೌಲಿ ನನ್ನ ಪಾದ ದರ್ಶನ ತಗೊಳ್ಳು ಅಂತಾನ. ಇಷ್ಟು ಹೇಳಿದ್ರ ಏನಂತಾನ್ರಿ ಪಾಂಡುರಂಗ? ಏನಂತಾನ ಪಾಂಡುರಂಗ ಏನಂತಾನ್ರಿ ಅಂತಂದ್ರ, ನನ್ನ ಪಾದ ಮುಟ್ಟೋ ಜ್ಞಾನೇಶ್ವರ ಮೌಲಿ ಅಂತ ಕೇಳಿದ್ರೆ ಜ್ಞಾನೇಶ್ವರ ಮೌಲಿ ಅವ್ರು ಏನಂದ್ರು, ನಾನು ಅಪವಿತ್ರ, ನೀನು ಪವಿತ್ರ. ನೀನು ಬೆಂಕಿ ಸ್ವರೂಪಾದಿ, ನಾನು ಹುಲ್ಲಿನ ಸಮಾನದೇನಿ. ನಿನ್ನ ಪಾದ ಮುಟ್ಟಿದ ನಾವು ಸುಟ್ಟು ಹೋಗ್ತೇನಲ್ಲ ಅಂತ. ಪರಮಾತ್ಮ ಯಾವ ಸ್ವರೂಪ ಐತ್ರಿ? ಬೆಂಕಿ ಸ್ವರೂಪದ ಪರಮಾತ್ಮ, ಬೆಂಕಿ ಸ್ವರೂಪದ ಪರಮಾತ್ಮ. ನಿನ್ನ ಪಾದ ಮುಟ್ಟಿದ್ರೆ ನಾ ಹೆಂಗ್ ಉಳಿಯಾಕಾದಿತ್ತು ಅಂತಾನೆ ಜ್ಞಾನೇಶ್ವರ ಮೌಲಿ ಅವರು. ನೋಡ್ರಿ ಇಲ್ಲಿ ಏನಂತಾನಂದ್ರೆ ಪಾಂಡುರಂಗ, ಏ ಜ್ಞಾನೇಶ್ವರ ಮೌಲಿ, ಬೆಂಕಿಗೆ ಬೆಂಕಿ ಏನ್ರ ಸುಡಬಹುದು ಏನಂತ? ಬೆಂಕಿಗೆ ಬೆಂಕಿ ಸುಡಾಕ್ ಆದಿತ್ತೇನ? ಬೆಂಕಿಗೆ ಬೆಂಕಿ ಸುಡಾಕ್ ಆಗಲ್ಲ. ನೀನು ನನ್ನ ಅವತಾರದಿ, ನೀನು ನನ್ನ ಸ್ವರೂಪದಿ, ನನ್ನ ಪಾದ ಮುಟ್ಟು ಅಂತ ಜ್ಞಾನೇಶ್ವರ ಮೌಲ್ಯ ಅವರು. ನಿಮ್ಮ ಪಾದ ಮುಡ್ತೇವಪ್ಪ, ನಾ ಮುಟ್ಟೋದಿಲ್ಲ ಅಂತ ಹೇಳೋದಿಲ್ಲ. ನಿನ್ನ ಪಾದ ಮುಟ್ಟಿದ್ರೆ ನನಗೆ ಏನೂ ಆಗೋದಿಲ್ಲ, ಏನಾಗೋದಿಲ್ಲ ಜ್ಞಾನೇಶ್ವರ ಮೌಲಿ. ನೀ ಜಗತ್ನೊಳಗ ಜಗತ್ತ ಕಲ್ಯಾಣ ಸಂತಾತ ಇವತ್ತಿ ಜಗತ್ತನ್ನ ಕಲ್ಯಾಣ ಮಾಡಕ್ ಬಂದವ ನೀನು ಮೊದಲು ಪಾದ ಮುಟ್ಟಂದ. ಜ್ಞಾನೇಶ್ವರ ಮೌಲಿ ಅವ್ರು ಮುಟ್ಟ ಬಿಡೋದಕ್ಕಿಂತಿಲ್ಲ. ನೀವು ಆಗಿದ್ರೆ ಕೇಳ್ತಿದ್ವಿ, ಮುಟ್ಟಿ ಬಿಡ್ತಿದ್ವಿ. ಮುಟ್ಲಿಲ್ಲ ಅವರು. ಜ್ಞಾನೇಶ್ವರ ಮೌಲಿ ಅವ್ರು ಕೇಳ್ತಾರೆ ಏನಂತ, ಯಪ್ಪ ನಿನ್ನ ಪಾದ ನಾ ಮುಟ್ಟಿದ್ರೆ ಏನಾಗೋದಿಲ್ಲ, ನಾ ಇನ್ನೂ ಪವಿತ್ರ ಆಗ್ತೇನೆ. ಆಯ್ತು ಅಂದ್ರು. ಮುಟ್ತೇನೆ ನಿನ್ನ ಪಾದ, ನನ್ನ ವಚನ ನೀ ಪಾಲಿಸ್ತೇನೆ ಅಂದ್ರೆ ನಿನ್ನ ಪಾದ ಮುಡ್ತೇನೆ ಅಂತ ಹೇಳಿದ್ರು. ನನ್ನ ವಚನ ನೀ ಪಾಲನೆ ಮಾಡಿದ್ರೆ ನಿನ್ನ ಪಾದ ಮುಡ್ತೀನಿ ಅಂತ ಹೇಳಿದ. ಅದೇನು ಜ್ಞಾನೇಶ್ವರ ಅಂತ ಕೇಳಿದ ಪಾಂಡುರಂಗ. ಅಖಿಲಾಂಡ ಕೋಟಿ ಬ್ರಹ್ಮಣ ನಾಯಕ ಕೇಳಿದ. ಜ್ಞಾನೇಶ್ವರ ಮೌಲಿ ಅವ್ರ ಅಂತಾರ, ಯಪ್ಪ ನಿನ್ನ ಪಾದ ಮುಟ್ಟಿದ್ರ ಎಲ್ಲ 84 ಲಕ್ಷ ಜೀವರಾಶಿ ಒಳಗ ಮಾನವ ಕುಲ ಶ್ರೇಷ್ಠ ಅದ, ಮನುಷ್ಯ ಜನ್ಮ ಶ್ರೇಷ್ಠ ಅದ. ಇದು ಮನುಷ್ಯ ಜನ್ಮ ಹೆಂಗ ಶ್ರೇಷ್ಠ ಐತಿ ಅಂತ ಕೇಳಿದ್ರ, ನೀವೆಲ್ಲ ಈ ಗುಡಿ ಕಟ್ಟಿರಿ, ಸ್ಲಾಪು ಹಾಕಿರಿ, ಗೊಬ್ಬರನು ಕಟ್ಟಿರಿ, ಅದಕ್ಕೆ ಕಳಸ ಇಡ್ಲಿಲ್ಲ ಅಂದ್ರ ಅದು ಸೇವೆ ಬರ್ತತೇನ್ರಿ? ಕಳಸಾನ ಇಟ್ಟಿಲ್ಲಲ್ರಿ ಗುಡಿಗೆ ಅಂತಿರಿಲ್ಲ. ಇದು 84 ಲಕ್ಷ ಜೀವರಾಶಿಗೆ ಈ ಮನುಷ್ಯ ಜನ್ಮ ಕಳಸಾಗಿ ಅದ ಅಂತಾರೆ. ಇದು ಕಳಸಾಗಿ ಅದ. ಇದು ಎಂತ ಜನ್ಮ ಅಂದ್ರ ಅರಿವಿನ ಜನ್ಮ ಅಂತಾರ. ಈ ಅರಿವಿನ ಜನ್ಮದೊಳಗೆ ನೀವು ಬಂದೇವಂದ್ರ ನಮ್ಮ ಒಳಗಿನ ಗರ್ವ ಹೊಡೆದು ಹೊರಗೆ ಹಾಕೋ ಮಠ ನಮಗೆಂದು ಅರಿವಾಗುವುದಿಲ್ಲ ಅಂತಾರ. ನಮ್ಮ ಒಳಗಿನ ಗರ್ವ ನಾವು ಯಾವಾಗ ಹೊಡೆದು ಹೊರಗೆ ಹಾಕ್ತೇವಿ ಅವತ್ತು ಮಾತ್ರ ಅರಿವಾಗ್ತದ. ಅದಕ್ಕೆ ಇಲ್ಲಿ ಏನಂತಾರ, ಮನುಷ್ಯನಿಗೆ ಅರಿವಾಗಬೇಕು. ಅರಿವಾಗಿದ್ದ ಕರೆ ಇದ್ರ ಪರಮಾತ್ಮ ಏನಂತಾನ, ನಿನ್ನ ಬಿಟ್ಟು ನಾನಿಲ್ಲ, ನನ್ನ ಬಿಟ್ಟು ನೀನಿಲ್ಲ ಅಂತಾನ. ಕಲಾಂಡ ಕೊಟ್ಟಿದ್ರ, ನಿನ್ ಬಿಟ್ಟ ನಾನಿಲ್ಲ, ನನ್ನ ಬಿಟ್ಟು ನೀನಿಲ್ಲ ಅಂತ. ಜ್ಞಾನೇಶ್ವರ ಮೌಲಿ ಅವರು ಕೇಳ್ತಾರ. ಜ್ಞಾನೇಶ್ವರ ಮೌಲಿ ಅವರು ಕೇಳ್ತಾರ ಏನಂತ ಕೇಳ್ತಾರ, ಯಪ್ಪ 84 ಲಕ್ಷ ಜೀವರಾಶಿ ಒಳಗ ಈ ಮನುಷ್ಯ ಜನ್ಮ ಶ್ರೇಷ್ಠ ಅದ ಅಂತ ಹೇಳ್ಯಾರ. ಮತ್ತ ಪಾಪ ಮಾಡಿದವರು ಎಷ್ಟೋ ಜನ ಅದಾರ, ಹೌದಾ? ಪುಣ್ಯ ಮಾಡಿದವರು ಎಷ್ಟೋ ಜನ ಅದಾರ. ಆ ಪಾಪ ಮಾಡಿದ ಮನುಷ್ಯ ನಿನ್ನ ಪಾದವನ್ನ ಮುಟ್ಟಿದ್ರ ಕೋಟಿಗಟ್ಲೆ ಜನ ಬರ್ತಾರೆ ಈ ಪಂಡ ಕ್ಷೇತ್ರಕ್ಕ. ಪಾಪ ಮಾಡಿದ ಮನುಷ್ಯರು ಎಷ್ಟೋ ಜನ ಬಂದು ನಿನ್ನ ಪಾದ ಮುಟ್ಟಿದ್ರು. ರೂಪಾಯಿದಾಗ 4ನೇ ಭಾಗ ಪಾಪ ಹೊಕ್ಕತ್ತಂದ್ರ ನಿನ್ನ ಪಾದ ಮುಟ್ಟುದು. ಅವ್ರದ್ದು ಪಾಪ ರೂಪಾಯಿದಾಗ 4ನೇ ಭಾಗರ ಪಾಪ ಹೊಕ್ಕತ್ತಂದ್ರ ಇದಕ್ಕೆ ನೀ ಸಿದ್ಧತೆ ಇದ್ರ ನಾ ಹೇಳ್ತೇನೆ ಅಂತ. ಏನಂದರಿ ಪಾಂಡುರಂಗ, ಯಪ್ಪ ನೀನ್ ಆಜ್ಞೆ ಪ್ರಕಾರ ಆಗ್ಲಿ, ರೂಪಾಯಿದೊಳಗ ಅವ್ರ ಪಾಪ 4ನೇ ಭಾಗ ಬರೀ ನನ್ನ ಪಾದ ಮುಟ್ಟಿದ್ರು 4ನೇ ಭಾಗರನ ಕಳಿತೀನಂತ ಪರಮಾತ್ಮ ಜ್ಞಾನೇಶ್ವರ ಮೌಲ್ಯ ಅವ್ರಿಗೆ ವಚನ ಕೊಟ್ಟರು. ಜ್ಞಾನೇಶ್ವರ ಮೌಲ್ಯ ಅವ್ರಿಗೆ ಯಾವ ವಚನ ಕೊಟ್ರು?
ನೀವು ಮುಟ್ಟಿದ್ರೆ ಪಾಂಡುರಂಗನ್ನ ಸುಟ್ಟು ಹೋಗ್ಬಿಡ್ತಿದ್ವಿ ಸುಟ್ಟ. ಪರಮಾತ್ಮ ಜ್ಞಾನೇಶ್ವರ ಮೌಲ್ಯ ಅವರು ಏನ್ ಮಾಡಿದ್ರಿ ಇವತ್ತ? ಎಂತ ಪಾಪಿಷ್ಟರನ್ನು ಹೋಗಿ ಪಾದ ಮುಟ್ಟಿದ್ರು ಅವ್ರದ 4ನೇ ಭಾಗರ ಪಾಪ ಹೋಗ್ತದೆ. ಅದು ಪಂಡರಕ್ಷೇತ್ರಕ್ಕೆ ಹೋಗ್ಬೇಕಾದ್ರೆ ಭವಜನ್ಮದ ಪುಣ್ಯ ಮಾಡಿರ್ಬೇಕು. ಭವಜನ್ಮದ ಪುಣ್ಯ ಹೇಳ್ತಾರ, ಬೌದ್ಧ ಸುಕೃಂತಾಚಿ ಜೋಡಿ ಮೊಣನೋ ವಿಠಲಿಯ ಬಡಿ ಅಂತಾರ. ಮೊಣನೆ ವಿಠಲಿಯ ಬಡಿ. ನಿನ್ನ ಭವಜನ್ಮದ ಪುಣ್ಯ ಬೇಕು ಅಂತಾರ. ಭವಜನ್ಮದ ಪುಣ್ಯ ಆಗಿಂದೀಗಿನ ಜನ್ಮದಲ್ರಿ, ಭವಜನ್ಮದ ಪುಣ್ಯ ಬೇಕು. ಪಾದ ಮುಟ್ಟಬೇಕಾದ್ರು ಇಲ್ಲೇನಂತಾರ, ಪಾಂಡಂಗ ನಮಗೇನ್ ಸಂಬಂಧ್ರಿ? ಏನಂದ್ರೆ ಬಸವಣ್ಣವ್ರ ಏನಂದ್ರೆ, ಹೊಲಿಯ ನಂದರ ಹೊಲಿಯ ನಲ್ಲ ಹೊಲಸ ತಿಂದವನೇ ಹೊಲಿಯ ಅಂದ್ರೆ ಬಸವಣ್ಣವರು ಅಂದಾರಿಲ್ರಿ. ಹೊಲಿಯ ನಂದರ ಹೊಲಿಯ ನಲ್ಲ ಹೊಲಸ ತಿಂದವನೇ ಹೊಲಿಯ ಅಂತ ಹೇಳಿದ್ರು. ಅದಕ್ಕೆ ಸಂತ ತುಕಾರಾಮ್ ನಿರೂಪಣೆ ಕೊಡ್ತಾರ. ನನ್ನ ಅಣ್ಣ ಬಸವಣ್ಣ ಏನಂತ ಹೇಳಿದ? ಹೊಲಿಯ ನಂದರ ಹೊಲಿಯ ನಲ್ಲ ಹೊಲಸ ತಿಂದವನೇ ಹೊಲಿಯ ಅಂತ ಹೇಳಿದ ಬಸವಣ್ಣವರು. ಸತ್ಯ ಮಾತು. ಮುಂದೆ ಗೂಢಾರ್ಥದಲ್ಲಿ ಬರೆದಿಟ್ಟಾರ ಬಸವಣ್ಣವ್ರು. ಏನಂತ ಬರೆದಿಟ್ಟಾರ? ಹೊಲಸ ತಿಂದವನೇ ಅಷ್ಟ ಹೊಲಿಯಲ್ಲ, ಹೊಲಸಿ ಮಾತಾಡ್ತಾನಲ್ಲ ಅವನಂತ ಹೊಲಿಯ ಇನ್ನೊಬ್ಬಿಲ್ಲ ನೋಡ ಅಂದ್ರು. ಏನ್ ಹೊಲಸ ಅವಾಜ್ ಮಾತಾಡ್ತಾನಲ್ಲ ಅವನಿಗಿಂತ ಹೊಲಿಯ ಇನ್ನೊಬ್ಬಿಲ್ಲ ನೋಡ ಅಂದ. ಅದಕ್ಕೆ ಮನುಷ್ಯನಿಗೆ ಏನು ಬರಬೇಕು? ಪ್ರಜ್ಞೆ ಆಗಬೇಕು. ಪ್ರಜ್ಞೆ ಅಂತ ಪ್ರಜ್ಞೆ ಆಗಬೇಕಾದ್ರೆ ಏನ್ ಬೇಕ್ರಿ? ಮನುಷ್ಯನಿಗೆ ನಾಮ ಸ್ಮರಣದ ಭಾವ ಬೇಕು. ಭಾವ ವಿನಾ ಭಕ್ತಿ, ಭಕ್ತಿ ವಿನಾ ಮುಕ್ತಿ, ಬಳೆ ವಿನಾ ಶಕ್ತಿ ಬೋಲೋಣ ಅಂತ. ಯಾರ್ದ ಭಾವ ಐತಿ? ಪರಮಾತ್ಮ ಏನಂತಾನ? ನಿನ್ನ ಮನೆಗೆ ನಾವು ಓಡಿ ಬರ್ತೇನೋ ಅಂತಾನ. ಕಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ನಿನ್ನ ಮನೆಗೆ ಓಡಿ ಬರ್ತೀನಿ ಅಂತ. ಹೆಂಗಿರ್ಬೇಕ್ರಿ ಭಾವ? ವಿದುರನ ಹೆಂಡತಿ ಏನ್ ಮಾಡಿದ್ಲ ಅಂದ್ರ, 1 ಡಜನ್ ಬಾಳೆಹಣ್ಣ ಕೃಷ್ಣ ಪರಮಾತ್ಮ ತಿನ್ಸಾಕ ಹೋಗಿದ್ಲು. ವಿದುರನ ಹೆಂಡತಿ ಕೃಷ್ಣ ಪರಮಾತ್ಮ ಯಾವಾಗ ತಿನ್ಸಾಕ್ ಹೋದ್ಲು ವಿದುರನ ಹೆಂಡತಿ, ಪರಮಾತ್ಮ ತಗೊಂಡ ಕೈ ಒಳಗೆ ಹಿಡ್ಕೊಂಡ ಬಾಳೆಹಣ್ಣ ಹಿಡ್ಕೊಂಡ್ ಏನ್ ಮಾಡತ್ತಾರಿ ಪರಮಾತ್ಮ? ಆ ಬಾಳೆಹಣ್ಣು ಸುಲಿದು ತಿನ್ಸಾಕತ್ತಂತ ವಿದುರನ ಹೆಂಡತಿ. ಅಂದ್ರ ಭಾವ ಹೆಂಗಿತ್ತು ವಿಚಾರ ಮಾಡಿದ್ರು. ಮನುಷ್ಯನಿಗೆ ಭಾವ ಹಿಂಗಿರ್ಬೇಕು ಅಂತ. ಯಾವಾಗ ಹಣ್ಣನ್ನು ತಿನ್ನಿಸುವಾಗ ಮತ್ತ ವಿದುರನ ಹೆಂಡತಿಗೆ ಕೃಷ್ಣ ಪರಮಾತ್ಮ ಬಾಳೆಹಣ್ಣು ತಿನ್ಸಾಕತ್ತ. ಮತ್ತ ಆಕೆ ಏನ್ ತಿನ್ಸಾಕತ್ತರಿ ಹಂಗಾರ ಕೃಷ್ಣಗೆ? ಮುಂದೇನು ಸಿಪ್ಪಿ ಬಿದ್ದಿದಲ್ಲ, ಸಿಪ್ಪಿ ತಿನ್ಸಾಕತ್ಲ ಅಂತ ಕೃಷ್ಣ ಪರಮಾತ್ಮ. ಕೃಷ್ಣ ಪರಮಾತ್ಮ ಸಿಪ್ಪಿ ತಿನ್ನಾಕತ್ತ, ವಿದುರನ ಹೆಂಡತಿಗೆ ಬಾಳೆಹಣ್ಣ ಕೃಷ್ಣ ತಿನ್ಸಾಕತ್ತ. ವಿದುರ ಬಂದ, ನೀ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ, ಅನಂತ ಕೋಟಿ ಬ್ರಹ್ಮಾಂಡ ನಾಯಕ ಅಂದಾರ ನಿನಗ, ನೀ ನೋಡಿದ್ರೆ ಸಿಪ್ಪಿ ತಿನ್ನೋದು ಯಾಕೆ ಬಂತು ಅಂತ ಕೇಳಿದ್ರು. ಅವಾಗ ಏನಂದಾರಿ ಪರಮಾತ್ಮ? ಇಲ್ಲ ವಿದುರ, ನಿನ್ನ ಸತಿ ಅದಾಳಲ್ಲ ಆಕೆ ಸಿಪ್ಪಿನ ತಿನ್ನಾಕತ್ತಾಳ, ನಾನು ಹಣ್ಣ ತಿನ್ನಾಕತ್ತೀನಿ ಅಂದಾರೆ. ಅಲ್ಲ ಇಲ್ಲಿ ಕಾಣ್ತತಿ ಎಲ್ಲರ ಕಣ್ಣಾಗ ನೀ ಸಿಪ್ಪಿ ತಿನ್ನಾತೀರಿ, ನನ್ನ ಸತಿ ಹಣ್ಣು ತಿನ್ನಾಕತ್ತಾಳ, ಎಷ್ಟು ಪುಣ್ಯ ಮಾಡ್ಯಾಳ ಅಂತ ಯಾರ ವಿದುರ ಅಂದ. ಅವಾಗ ಕೃಷ್ಣ ಪರಮಾತ್ಮ ಅಂತಾನ, ನಾ ಹಣ್ಣು ಹೆಂಗ ತಿನ್ನಾಕತ್ತೇನೆ ಗೊತ್ತಾ ಕೃಷ್ಣ ವಿದುರ? ನಿನಗೆ ಹೆಂಗ ತಿನ್ನಾತೀಯಪ್ಪ ಅಂದ. ನೋಡು, ನನ್ನ ಮ್ಯಾಲ ಪೂರ್ಣ ಭಾವ ಇಟ್ಟಾಳ ನಿನ್ನ ಹೆಂಡತಿ, ಅಕ್ಕಿ ಮ್ಯಾಲ ನಾನು ಭಾವ ಇಟ್ಟೇನೆ. ನನ್ನೊಳಗ ಆಕಿ ಅದಾಳ, ಅಕ್ಕಿ ಒಳಗ ನಾನು ಅದೀನಿ. ಅಕ್ಕಿ ಒಳಗ ಕುಂತು ನಾ ಏನ್ ತಿನ್ನಾಕತ್ತೇನ್ರಿ? ಬಾಳೆಹಣ್ಣು ತಿನ್ನಾಕತ್ತೇನೆ. ನನ್ನೊಳಗ ಕುಂತ ಆಕೆ ಏನ್ ತಿನ್ನಾತಾಳ? ಸಿಪ್ಪಿ ತಿನ್ನಾತಾಳ ಅಂದ. ಅಂದ್ರ ಮನುಷ್ಯನ ಭಾವಿ ಹೆಂಗಿರ್ಬೇಕ್ರಿ ಅಂತ ಕೇಳಿದ್ರ, ಪರಮಾತ್ಮನಲ್ಲಿ ಇದು ಶರೀರ ನಂದಲ್ಲ, ಜೀವನ ನಂದಲ್ಲ, ಈ ಉಸಿರು ನಂದಲ್ಲ ಅಂತ ತಿಳ್ಕೊಂಡಿರ್ಬೇಕು. ಇದು ನಂದನ್ನೋದೇನಿಲ್ಲ, ಇದೆಲ್ಲ ಪರಮಾತ್ಮಂದ ಐತಿ ಅಂತೇಳಿ ನಾವು ಜೀವನ ಗಳೆದಿದ್ದ ಖರೆ ಇದ್ದ. ಪರಮಾತ್ಮ ಏನಂತಾನ? ನಿನ್ನ ಸಂಸಾರ ಭಾರ ಎಲ್ಲ ಹೊತ್ತು ನಾ ನೋಡ್ತೀನಿ ಅಂತ ಹೇಳ್ತಾನೆ ಪರಮಾತ್ಮ. ನಿನ್ನ ಸಂಸಾರ ಭಾರ ನಾ ಹೊತ್ತು ನೋಡ್ತೇನೆ ಅಂತ ಹೇಳ್ತಾನ. ಕಲಾಂಡ ಕೋಟಿ ಸರ್ವಭೂತಸ್ಥ ಮಾತ್ಮಾನಂ ಸರ್ವಭೂತಾನಿ ಚಾತ್ಮನಿ.
ಯೋಗಯುಕ್ತ ಆತ್ಮಸ್ಥರ ಸಮಾಧಾನಿಸ್ಯಾನ ಅಂತ ಹೇಳ್ಯಾರ. ಯಾಕಂದ್ರ ಮುಂದ ಇನ್ನೊಬ್ರು ಕೀರ್ತನಕಾರರ ಅವ್ರಿಗೆ ಅವಕಾಶ.